ಆನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರ ಜನ್ಮದಿನದ ಅಂಗವಾಗಿ ಚಂದಾಪುರ ಸಮೀಪದ ಆಡಿಸೊನ್ನಹಟ್ಟಿಯ ಸಿಪಾನಿ ಸೇವಾ ಸದನದಲ್ಲಿ ಸಿಂಗೇನ ಅಗ್ರಹಾರ ಗೌರೀಶ್ ರವರ ಹೈಟ್ ಪಿಲ್ಲರ್ಸ್ ಮತ್ತು ಸ್ನೇಹ ಬಳಗದ ವತಿಯಿಂದ ಅನ್ನದಾಸೋಹ, ಹೊದಿಕೆ, ಬಟ್ಟೆ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಹೈಟ್ ಪಿಲ್ಲರ್ಸ್ ಮತ್ತು ಸ್ನೇಹ ಬಳಗದ ಸ್ನೇಹಿತರು, ಶಾಸಕ ಬಿ ಶಿವಣ್ಣರವರ ಅಭಿಮಾನಿಗಳು ಭಾಗವಹಿಸಿದ್ದರು.
ಸ್ನೇಹಿತರು ಏನೋ ಒಂದು ಹುಟ್ಟು ಹಬ್ಬ ಅಂತೇಳಿ ಆಚರಣೆ ಮಾಡೋದ್ರ ಮುಖಾಂತರ, ಅಂದರೆ ಹುಟ್ಟು ಹಬ್ಬ ಅನ್ನೋದೊಂದು ಒಂದು ಹೆಸರಿಗೆ ಅದ್ರ ಮುಖಾಂತರ ಒಂದಷ್ಟು ಜನಕ್ಕೆ ಸಹಾಯ ಆಗಲಿ ಅಂತೇಳಿ ಇಲ್ಲಿ ಅನಾಥಾಶ್ರಮಕ್ಕೆ ಬಂದು ಅವರಿಗೆ ಒಂದು ಬಟ್ಟೆಗಳು ಮತ್ತು ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಆಮೇಲೆ ನಮ್ಮ ಎಲ್ಲ ಸ್ನೇಹಿತರು ಕೂಡ ನಾನು ಧನ್ಯವಾದಗಳನ್ನು ಬಯಸ್ತೇನೆ. ಅಷ್ಟೇ. ನಿಮ್ಮೆಲ್ಲರ ನೆಚ್ಚಿನ ಜನಪ್ರತಿನಿಧಿಗಳಾದ ಶ್ರೀ ಬಿ ಶಿವಣ್ಣ ಅವರ ಜನ್ಮದಿನದ ಅಂಗವಾಗಿ ಇವತ್ತಿನ ದಿವಸ ಸಿಪಾನಿಯ ಸೇವಾ ಸದನದಲ್ಲಿ ಒಂದು ವೃದ್ಧಾಶ್ರಮದ ಸೇವೆಗಾಗಿ ಮಾನ್ಯ ಶಾಸಕರು ಬಂದಿದ್ದರು. ನಾವು ಇಲ್ಲಿ ಅವರಿಗೆ ಶುಭ ಕೋರಲಿಕ್ಕೆ ಬಂದಾಗ ಈ ಒಂದು ಆಶ್ರಮದಲ್ಲಿ ಗೌರೀಶ್ ಅವರು ಒಳ್ಳೆಯ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನು ನಿಮ್ಮೆಲ್ಲರ ಜನಪ್ರತಿ ನಾಯಕರಾದ ಶಾಸಕರು ಬಿ ಶಿವಣ್ಣ ಅವರು ಇವತ್ತು ಬಂದು ಅವರಿಗೆಲ್ಲ ಸನ್ಮಾನ ಮಾಡಿ ಅವರ ಹುಟ್ಟುಹಬ್ಬದ ಒಂದು ಖುಷಿಯ ಕ್ಷಣವನ್ನು ಈ ಸೇವಾ ಸದನದಲ್ಲಿರ್ತಕ್ಕಂಥ ಎಲ್ಲ ವೃಂದರ ಜೊತೆ ಹಂಚ್ಕೊಂಡಿದ್ದಾರೆ. ಸೊ ಈ ಸಮಯದಲ್ಲಿ ನಾನು ತಾಲೂಕಾಡಳಿತದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮಾನ್ಯ ಶಾಸಕರಿಗೆ ಹೃತ್ಪೂರ್ವಕವಾದ ಹುಟ್ಟುಹಬ್ಬವನ್ನು ಸಲ್ಲಿಸುತ್ತಾ ಅವರು ಇನ್ನೂ ಜೀವನದಲ್ಲಿ ಯಶಸ್ವಿ ಸಾಧಿಸಲಿ, ಸಾರ್ವಜನಿಕ ವೃತ್ತದಲ್ಲಿ ಹೆಚ್ಚಿನ ಸೇವೆ ಮಾಡುವಂಥ ಸೌಭಾಗ್ಯವನ್ನು ದೇವರವರಿಗೆ ಕಲ್ಪಿಸಲಿ ಅಂತ ಹೇಳಿ ಇನ್ನೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಲು ಬಯಸುತ್ತೇನೆ. ಜನಪ್ರಿಯ ಮತ್ತು ಗೌರವಯುತವಾದಂಥ ಶಾಸಕರ ಹುಟ್ಟುಹಬ್ಬವನ್ನು ಈ ಥರ ಒಂದು ಇವತ್ತು ಅರ್ಥಪೂರ್ಣವಾಗಿ ಈ ಥರ ಆಶ್ರಯ ಇಲ್ಲದಿರೋರಿಗೆ ಆಶ್ರಯ ನೀವು ಸಿಪಾನಿ ಸೇವಾ ಸದನದಲ್ಲಿ ಇವರು ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇರೋದು ಎಲ್ಲರಿಗೂ ಒಂದು ಖುಷಿ ತರುವಂಥ ವಿಷಯ. ಇದೇ ಥರ ಎಲ್ಲರೂ ಒಂದು ಅರ್ಥಪೂರ್ಣವಾಗಿ ಇವರು ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ಕೋರ್ತಾ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ರೀತಿಯಲ್ಲಿ ಆಚರಿಸಿದ್ದಾರೆ. ಹಾಗಾಗಿ ಅವ್ರ ಶಾಸಕರಿಗೆ ಹುಟ್ಟುಹಬ್ಬ ಶುಭಾಶಯ ಕೋರ್ತಾ ಮಾನ್ಯ ಎಲ್ಲ ಇಲ್ಲಿ ಸೇರಿರೋ ಮೀಡಿಯಾದವರು ಧನ್ಯವಾದಗಳು. ಥ್ಯಾಂಕ್ ಯು. ಬಡವರ ಬಂಧು, ಸರ್ವ ಜನಾಂಗದ ನಾಯಕ, ಸೋಲಿಲ್ಲದ ಸರ್ದಾರ, ಹ್ಯಾಟ್ರಿಕ್ ಆನೇಕಲ್ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರ 58ನೇ ಹುಟ್ಟುಹಬ್ಬದ ಶುಭಾಶಯಗಳು. ಬಹುಶಃ ತಾಲೂಕಿನಲ್ಲಿ ಶಿವಣ್ಣ ಅಂದರೆ ಎಲ್ಲರೂ ಪ್ರೀತಿಸುವಂಥ ವ್ಯಕ್ತಿ. ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವೃದ್ಧಾಶ್ರಮದಲ್ಲಿ ನಾವು ಒಂದು ಅನ್ನದಾಸೋಹ ಕಾರ್ಯಕ್ರಮ ಮತ್ತು ಅವ್ರಿಗೆಲ್ರಿಗೂ ಒಂದು ಸಮವಸ್ತ್ರವನ್ನು ಕೊಡುವ ಮುಖಾಂತರ ಅವರಿಗೆ ಇಲ್ಲೇ ಕೇಕ್ ಕತ್ತರಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ವಿ. ಈ ಹುಟ್ಟುಹಬ್ಬಕ್ಕೆ ಆಚರಣೆಗೆ ಬಂದಂಥ ಇಲ್ಲೆಲ್ಲ ನನ್ನ ಸ್ನೇಹ ಬಳಗ ಮತ್ತು 8 ಪಿಲ್ಲರ್ಸ್ ತಂಡದವರು ಮತ್ತು ಎಲ್ಲ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ತಾಲೂಕಿನ ದಂಡಾಧಿಕಾರಿಗಳಾದಂಥ ಶಶಿಧರ ಮಾಳಳ್ ಸಾಹೇಬರು ಮತ್ತು ಭೂ ದಾಖಲೆಗಳ ನಿರ್ದೇಶಕರಾದಂಥ ನಮ್ಮ ಮದನ್ ಸರ್ ಸಹ ಬಂದಿದ್ದಾರೆ. ಅವರಿಗೆ ಶುಭಾಶಯಗಳನ್ನ ಹೇಳಿದರು. ನಿಜವಾಗ್ಲೂ ನಮಗೆ ಭಾಳ ಸಂತೋಷ ಆಗುತ್ತೆ. ಯಾಕಂತ ಹೇಳಿದ್ರೆ ಮನುಷ್ಯ ಹುಟ್ಟುತ್ತಾನೆ ಸಾಯ್ತಾನೆ, ಅದ್ರ ಮಧ್ಯದಲ್ಲಿ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಬೇಕು. ನಾನು ಪ್ರತಿ ಸಲ ಬಡವರು ಪರವಾದಂಥ ಕೆಲಸಗಳನ್ನೇ ನಾನು ಮಾಡೋದು. ಹಾಗಾಗಿ ಇವತ್ತು ಇಲ್ಲಿ ಸುಮಾರು 450 ಜನ ಇದ್ದಾರೆ. ಅವ್ರಿಗೇನೋ ಒಂದು ದಿನದ ಒಂದು ಒಳ್ಳೆ ಊಟ ಹಾಕಿ ಅವರಿಗೆ ಒಂದು ತೃಪ್ತಿಪಡಿಸೋದೇ ನಮ್ಮ ಒಂದು ಧ್ಯೇಯ ಆಗಿರುತ್ತೆ. ಇವತ್ತು ಸ್ವಲ್ಪ ತಡವಾಗಿತ್ತು. ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ತಡವಾಗಿದ್ದಕ್ಕೆ ನಿಮ್ಮಲ್ಲಿ ಕ್ಷಮೆ ಇರಲಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಅವರು ಬಂದು ಅವರು ಎಲ್ರಿಗೂ ಒಂದು ಬಟ್ಟೆಗಳನ್ನು ಕೊಟ್ಟು ಅವ್ರ ಕೈಯಿಂದನೇ ಒಂದು ಸ್ವಲ್ಪ ಜನಕ್ಕೆ ಊಟ ಹಾಕಿ ಹೋಗಿದ್ದಾರೆ. ಅವರಿಗೆ ಭಗವಂತ ಒಳ್ಳೆ ಆರೋಗ್ಯ, ಆಯುಷ್ಯು, ಯಶಸ್ಸು, ಕೀರ್ತಿ ಸಿಗಲಿ. ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿ ಈ ಆನೇಕಲ್ಲಿನ ಅನೇಕ ಸರ್ವಾತ್ಮಕ ಅಭಿವೃದ್ಧಿಯನ್ನು ಮಾಡಲಿ. ಯಾಕಂದರೆ ಜನತೆ ಅವ್ರನ್ನ ತುಂಬ ಇಷ್ಟಪಡ್ತಾರೆ. ಅವರು ಅಜಾತ ಶತ್ರು. ತಾಲೂಕಿನಲ್ಲಿ 3 ಬಾರಿ ಗೆದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ. ಯುವಕರಿಗೆ ಒಂದು ಆಶಾ ಕಿರಣ. ಆಮೇಲೆ ಪ್ರತಿದಿನ 24 ಮತ್ತು 7 ಎಲ್ಲರೂ ಕ್ಷೇತ್ರ ಜನರಿಗೆ ಕೈಗೆ ಸಿಗುವಂಥ ಏಕೈಕ ಶಾಸಕರು. ಅದು ನಮ್ಮ ಹೆಮ್ಮೆ. ಇವತ್ತು ಶಿವಣ್ಣವರು ಎಲ್ಲರನ್ನೂ ಪ್ರೀತಿ ಮಾಡುವಂಥ ವ್ಯಕ್ತಿತ್ವ ಇರತಕ್ಕಂಥ ಗುಣ ಇರತಕ್ಕಂಥ ವ್ಯಕ್ತಿ. ಅವರಿಗೆ ಎಲ್ಲ ಸಮಸ್ತ ಆನೇಕಲ್ ತಾಲೂಕಿನ ಮಹಾಜನತೆ ಪರವಾಗಿ, ವಿಶೇಷವಾಗಿ ನಮ್ಮ ಕುಟುಂಬದ ಪರವಾಗಿ ನಮ್ಮ 8 ಪಿಲ್ಲರ್ಸ್ ತಂಡ, ನಮ್ಮ ರಾಮಸ್ವಾಮಿ, ಕುಮಾರು, ಶ್ರೀಧರ್ ಸರು, ಶಿವಶಂಕರು, ನಾಗೇಶು, ಸುರೇಶು, ಪುಷ್ಪರಾಜ್ ಅವರು, ಎಲ್ಲ ನಮ್ಮ ಸ್ನೇಹ ಬಳಗ ಮಂಜಣ್ಣವರು, ಎಲ್ಲ ಸಮಸ್ತ ಸ್ನೇಹ ಬಳಗ ವತಿಯಿಂದ ಅವರಿಗೆ ಮತ್ತೊಮ್ಮೆ ಅನಂತ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಬಿ ಶಿವಣ್ಣವ್ರನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ 8 ಪಿಲ್ಲರ್ಸ್ ವತಿಯಿಂದ ನಾವು ಈ ಸಿಪಾನಿ ಸೇವಾಶ್ರಮದಲ್ಲಿ ಸಮವಸ್ತ್ರ ವಿತರಣೆ ಮಾಡ್ತಕ್ಕಂಥದ್ದು, ಅವರಿಗೆ ಅನ್ನದಾಸೋಹ ಇಟ್ಕೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸನ್ಮಾನ್ಯ ಬಿ ಶಿವಣ್ಣವರು ಈ ಕರ್ನಾಟಕ ರಾಜ್ಯದ ಸಚಿವರಾಗಿ ಮುಂದಿನ ದಿವಸಗಳಲ್ಲಿ ತಾಲೂಕಿನ ಅಭಿವೃದ್ಧಿ ಹೆಚ್ಚು ಕೆಲಸ ಮಾಡಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತೇನೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹ್ಯಾಟ್ರಿಕ್ ಗೆಲುವಿನ ಮುಖಾಂತರ
ಒಂದು ಜನಪ್ರಿಯತೆಯನ್ನು ಗಳಿಸಿರುವಂಥ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರಿಗೆ ನಾನು ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಇವತ್ತು ಭಾಳ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಸಿಪಾನಿ ಸೇವಾ ಆಶ್ರಮದಲ್ಲಿ ಆಶ್ರಯ ಇಲ್ಲದೆ ಇರ್ತಕ್ಕಂಥ ಜನರಿಗೆ ಆಶ್ರಯ ಕೊಡುವಂಥ ಜಾಗದಲ್ಲಿ ಭಾಳ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮನ 8 ಪಿಲ್ಲರ್ಸ್ ತಂಡದ ಎಲ್ಲ ನಮ್ಮ ಪ್ರೀತಿ ಅಣ್ಣಂದರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ಇಲ್ಲಿ ನಿರಾಶ್ರಿತರಿಗೆ ಕಂಬಳಿಯನ್ನು ವಿತರಣೆ ಮಾಡೋದಾಗಿರ್ಬೋದು, ಬಟ್ಟೆಗಳನ್ನು ವಿತರಣೆ ಮಾಡೋದಾಗಿರ್ಬೋದು, ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಿ ಈ ಬಿ ಶಿವಣ್ಣವರ ಹುಟ್ಟುಹಬ್ಬಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿ ಶಿವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಏನೇ ಒಂದು ನಮ್ಮ ಗೌರೀಶ್ ಮತ್ತು ರಾಮಸ್ವಾಮಿ ಅವರು ಮತ್ತು ಪುಷ್ಪರಾಜ್ ಅವರು ಮತ್ತು ಕುಮಾರ್ ಏನು 8 ಫಿಲ್ಲರ್ಸ್ ಏನಿದ್ದಾರೋ ಇವತ್ತು ಆ ತಂಡದಿಂದ ಇವತ್ತು ಸಿಂಪಾನಿ ಸೇವಾ ಒಂದು ಸಂಸ್ಥೆಗೆ ಇವತ್ತು ಊಟದ ವ್ಯವಸ್ಥೆ ಇರ್ಬೋದು, ಮತ್ತು ಅವರಿಗೆ ಬಟ್ಟೆಗಳನ್ನು ಕೊಡೋದ್ರ ಮೂಲಕ ಬೆಡ್ಶೀಟ್ ಇತರೆ ವಸ್ತುಗಳನ್ನು ಕೊಡೋದ್ರ ಮೂಲಕ ಇವತ್ತು ವಿಶೇಷವಾಗಿ ಒಂದು ಹುಟ್ಟುಹಬ್ಬಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಬಿ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಸ್ಕಾರ. ಇಂದು MLA ಸಾಹೇಬರು ಶಿವಣ್ಣ ಅವರ ಬರ್ತ್ಡೇ ಇದೆ. ಅವರು ಎಲ್ಲ ವರ್ಷದಂತೆ ಈ ವರ್ಷವೂ ಇಲ್ಲೇ ನಮ್ಮ ಆಶ್ರಮದ ಸಿಪಾಣಿ ಸೇವಾ ಸದನ ಆಶ್ರಮದಲ್ಲಿ ಬಂದು ಗೌರಿ ಸರ್ ನೇತೃತ್ವದಲ್ಲಿ ಇವತ್ತು ಆಚರಿಸ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಅವರಿಗೆ ಅದರ ಜೊತೆಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಮಗೆ ಇಲ್ಲಿ ಯಾವಾಗಲೂ ಗೌರೀಶ್ ಅವರ ಸಹಕಾರ ಇದೆ. ಅವ್ರ ಮಕ್ಕಳು ಬರ್ತಾರೆ, ಅವರು ಮಿಸ್ಸಸ್ ಬರ್ತಾರೆ, ಅವ್ರ ಫ್ರೆಂಡ್ ಸರ್ಕಲಲ್ಲಿ ಇರುವ ಅವರು ಅದೆಲ್ಲರದ್ದು ಬರ್ತ್ಡೇಯನ್ನು ಇಲ್ಲಿ ಆಚರಿಸ್ತಾರೆ. ಅವರ ಸಮಾಜಮುಖಿ ಕಾರ್ಯಗಳು ಹೀಗೆ ಮುಂದುವರಿಯಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಧನ್ಯವಾದಗಳು. ಆನೇಕಲ್ ತಾಲೂಕಿನ ಶಾಸಕರಾದಂಥ ಶಿವಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಮುಂಬರುವ ಎಲೆಕ್ಷನಲ್ಲಿ ಮತ್ತೊಂದು ಸತಿ ಗೆದ್ದು ಬರಲಿ. ಹಾಗೆ ಮಿನಿಸ್ಟ್ರಾಗಿ ನಮ್ಮ ಆನೇಕಲ್ ತಾಲೂಕಿನ ಜನತೆಯನ್ನು ಕಾಪಾಡಲಿ ಅಂತ ನಾನು ಕೇಳ್ಕೊಳ್ತೀನಿ.